ನಮಸ್ಕಾರ ನಿಸರ್ಗ ನರ್ಚರ್ ಫ್ಯಾಮಿಲಿ. ನೀವು ಕೂಡ ಡಯಾಂಥಸ್ನ ಬೆಳೆಸ್ತಿದ್ದೀರಾ? ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂವಾಗಬೇಕಾ? ಹಾಗಾದರೆ ಈ ಟಿಪ್ಸ್ನ ಫಾಲೋ ಮಾಡಿ. ನಾನು ಈ ಗಿಡಗಳನ್ನ ನರ್ಸರಿಯಲ್ಲಿ ತೊಗೊಂಡಿದ್ದೆ. ಇವತ್ತಿದನ್ನು ಪ್ಲಾಸ್ಟಿಕ್ ಪಾಟಲ್ಲೇ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಪಾಟ್ ಆಗಿರೋದ್ರಿಂದ ಡ್ರೈನೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಪಾಟ್ನ ತಳಭಾಗದಲ್ಲಿ ಒಡೆದಿರುವಂಥ ಮಂಗಳೂರು ಹಂಚುಗಳನ್ನ ಇಡ್ತಾ ಇದ್ದೀನಿ. ಇನ್ನು ಈ ಮಣ್ಣಿನ ಮಿಶ್ರಣ ಅಂತ ಬಂದರೆ 40ರಷ್ಟು ಕೆಂಪು ಮಣ್ಣು, ಹಾಗೆ ಸಮ ಪ್ರಮಾಣದಲ್ಲಿ ಗೊಬ್ಬರ, ಕೋಕೋಪೀಟ್ ಹಾಗೆ ಮರಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಮುಷ್ಟಿಯಷ್ಟು ನೀಮ್ ಕೇಕ್ ಪೌಡ್ರನ್ನ ಸೇರಿಸಿದ್ದೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾದಿಂದ ನಮ್ಮ ಗಿಡಗಳ ಬೇರುಗಳು ಕೊಳೆಯೋದು ನಾವು ತಪ್ಪಿಸ್ಬೋದು. ರೀಪಾಟಿಂಗ್ ಎಲ್ಲ ಆದಮೇಲೆ ಗಿಡಗಳ ಮೇಲ್ಭಾಗವನ್ನು ಚೆನ್ನಾಗಿ ಕತ್ತರಿಸ್ಬಿಡ್ಬೇಕು. ಇದರಿಂದ ನಮಗೆ ಹೊಸ ಚಿಗುರು ಬರೋದಕ್ಕೆ ಸಹಾಯ ಆಗುತ್ತೆ. ಹೆಚ್ಚಿನ ಹೂವನ್ನು ನಾವು ಪಡಿಬೋದು. ನೀರು ಹಾಕೋದನ್ನು ಮರಿಬೇಡಿ. 2 ವಾರದ ನಂತರ ನಮ್ಮ ಗಿಡಗಳು ಸೊಂಪಾಗಿ ಚಿಗುರಿದೆ ನೋಡಿ ಅಲ್ವಾ? ಮೊದಲು 1 ಹೂ ಬಂತು, ಆಮೇಲೆ ಸ್ವಲ್ಪ ಹೂ, ಆಮೇಲೆ ಹೂವಿನ ಭಂಡಾರವೇ ಬಂತು. ನಿಮಗೂ ಕೂಡ ಹೂಗಳಂದರೆ ತುಂಬ ಇಷ್ಟ ಅಂತ ಅಂದ್ಕೊತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ.